ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ SLN ಲೈವ್ ಬ್ಲೂ. ಇವತ್ತಿನ ಒಂದು ವಿಡಿಯೋ ಏನು ಅಂತಂದ್ರೆ ನವರಾತ್ರಿ ಹಬ್ಬದ 2ನೇ ದಿನದ ವಿಡಿಯೋ ಆಗಿರುತ್ತದೆ. ನವರಾತ್ರಿ ಹಬ್ಬದ 2ನೇ ದಿನ ನಾವು ಬ್ರಹ್ಮಚಾರಿಣಿ ದೇವಿಯನ್ನು ನಾವು ಆರಾಧಿಸುತ್ತೇವೆ. ಬ್ರಹ್ಮಚಾರಿಣಿ ದೇವಿಯು ಶೈಲಪುತ್ರಿ ದೇವಿಯ 2ನೇ ರೂಪ ತಾಳಿರುತ್ತಾಳೆ. ಬ್ರಹ್ಮಚಾರಿಣಿ ದೇವಿಯ ಹಿನ್ನೆಲೆ ಏನು ಅಂತಂದ್ರೆ ಪಾರ್ವತಿ ದೇವಿಯ ಒಂದು ಸ್ವರೂಪ ಕೂಡ ಹೌದು ಬ್ರಹ್ಮಚಾರಿಣಿ ದೇವಿ. ಬ್ರಹ್ಮಚಾರಿಣಿ ದೇವಿ ಅಂದ್ರೆ ಪಾರ್ವತಿ ದೇವಿಯು ಶಿವನನ್ನು ವರನಾಗಿ ಪಡೆಯಲು ಕಠಿಣ ತಪಸ್ಸನ್ನು ಮಾಡುತ್ತಾಳೆ. ಅದಕ್ಕಾಗಿ ನಾವು ಬ್ರಹ್ಮಚಾರಿಣಿ ದೇವಿಯನ್ನು ನಾವು ತಪಸ್ಸು ಮಾಡುವವಳು ಅಥವಾ ತಪಸ್ಸಿನ ರೂಪದವಳು ಎಂದು ಕೂಡ ಕರೆಯುತ್ತೇವೆ. ಬ್ರಹ್ಮಚಾರಿಣಿ ದೇವಿಯು ಶಿವನನ್ನು ವರನಾಗಿ ಪಡೆಯಲು ಕಠಿಣ ತಪಸ್ಸನ್ನು ಮಾಡುತ್ತಾಳೆ ಮತ್ತು ಆಕೆ ಹಣ್ಣು, ಎಲೆ, ಕಲ್ಲು, ಮಣ್ಣನ್ನು ಸೇವಿಸಿ ಕಠಿಣ ವ್ರತವನ್ನು ಮಾಡುತ್ತಾ ಬರುತ್ತಾಳೆ. ಇದನ್ನು ಕಂಡ ಮಹಾದೇವರು ಬ್ರಹ್ಮಚಾರಿಣಿ ದೇವಿಯನ್ನು ವರವಾಗಿ ಸ್ವೀಕರಿಸುತ್ತಾರೆ. ಬ್ರಹ್ಮಚಾರಿಣಿ ದೇವಿಯ ರೂಪ ಬಂದು ಎಡಗೈಯಲ್ಲಿ ಜಪಮಾಲೆ ಮತ್ತು ಬಲಗೈಯಲ್ಲಿ ಕಾಮಂಡಲ ಹಿಡಿದಿರುತ್ತಾರೆ. ಇವತ್ತಿನ ದಿನ ನವರಾತ್ರಿ ಹಬ್ಬದ 2ನೇ ದಿನ ನಾವು ಬ್ರಹ್ಮಚಾರಿಣಿ ದೇವಿಯನ್ನು ನಾವು ಪೂಜೆ ಮಾಡೋದ್ರಿಂದ ಅಥವಾ ಆರಾಧಿಸುವುದರಿಂದ ನಮಗೆ ವಿದ್ಯೆ, ಜ್ಞಾನ, ಶಾಂತಿ, ಯಶಸ್ಸನ್ನು ಕೂಡ ಪಡೆಯಬಹುದೆಂದು ಕೂಡ ಹೇಳಲಾಗುತ್ತದೆ. ಇವತ್ತಿನ ಬಣ್ಣ ಬಂದು ಕೆಂಪು ಬಣ್ಣ ಆಗಿರುತ್ತದೆ. ಕೆಂಪು ಬಣ್ಣ ನಮಗೆ ಒಂದು ಧೈರ್ಯದ ಸಂಕೇತ ಕೂಡ ಹೌದು ಅಂತ ಹೇಳಲಾಗುತ್ತದೆ. ಸೈಂಟಿಫಿಕ್ ರೀಸನ್ ಬಿಹೈಂಡ್ ರೆಡ್ ಕಲರ್ ಅಂತ ಅಂದ್ರೆ ನಮ್ಮಲ್ಲಿರುವಂತ ನಮ್ಮ ಒಂದು ಬ್ಲಡ್ ಕೂಡ ರೆಡ್ ಕಲರ್ ಆಗಿರುತ್ತದೆ. ಅಂಡ್ ಸೈಂಟಿಫಿಕ್ ರೀಸನ್ ಏನು ಅಂತ ಅಂದ್ರೆ ನಮ್ಮ ಲೈಫಲ್ಲಿ ಬರೋ ಅಂತ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಅನ್ನು ಕೂಡ ಈ ಒಂದು ಕಲರ್ ಅದನ್ನು ಸಾಲ್ವ್ ಮಾಡೋದಕ್ಕಾಗಿರ್ಬೋದು ಅಥವಾ ಅದನ್ನ ಫೇಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತಾನು ಹೇಳುತ್ತೀವಿ. ಅಂಡ್ ರೆಡ್ ಕಲರ್ ಏನಕ್ಕೆ ಅಂತ ಅಂದ್ರೆ ನಾವು ಆಲ್ರೆಡಿ ನಿಮ್ಗೆ ಸೈಂಟಿಫಿಕ್ ರೀಸನ್ ಹೇಳಿದೆ. ಈ ದಿನ ನಾವು ಬ್ರಹ್ಮಚಾರಿಣಿ ದೇವಿಯನ್ನು ಆರಾಧಿಸುವುದರಿಂದ ವಿದ್ಯೆ, ಜ್ಞಾನ, ಯಶಸ್ಸು ಮತ್ತು ನಮ್ಮ ಜೀವನದಲ್ಲಿ ಬರುವಂತಹ ಸಂಕಷ್ಟಗಳನ್ನು ಧೈರ್ಯದಿಂದ ಎದುರಿಸಲು ಈ ಒಂದು ದಿನ ನಾವು ಆರಾಧಿಸುವುದರಿಂದ ನಾವು ಮುಂದೆ ಬರುವಂತ ಕಷ್ಟಗಳನ್ನು ಧೈರ್ಯದಿಂದ ಎದುರಿಸಲು ಸಹಾಯ ಆಗುತ್ತದೆ. ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತ ಇವತ್ತಿನ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.